ಟೈಮು 6:40 ಅಲ್ಲಿ ಫುಲ್ ಖಾಲಿ ಮಾಡಿಲ್ಲ ಅನ್ಕೋ ಹೆಂಗ್ ಕೊಡಿ, ಯಾಕೆಂದ್ರೆ ಈ ನಮ್ಮ ಬೆಂಗಳೂರು ಟ್ರಾಫಿಕ್ ನ ಬಿಟ್ಟು ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ನೀನ್ ಇವತ್ತು ಒಬ್ರು ಎಕ್ಸ್ಟ್ರಾ ಪರ್ಸನ್ ನಮ್ ಜೊತೆ ಬರ್ತಾ ಇದಾರೆ ಬೆಂಗಳೂರಿಗೆ. ರೈಸ್ ಬಾತ್ 5:30 ಆಗಿದೆ ಟೈಮು. ಸೊ ಇಷ್ಟು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕೂತಿದ್ದೀನಿ. ಆ್ಯಂಡ್ ನನ್ನ ಮಕ್ಕಳು ಈಗ ಸ್ನಾನಕ್ಕೆ ಹೋಗಿದ್ದಾರೆ. ನನ್ನ ಮಗಳು ಹೋಗಿದೆ. ಸೊ ನೆಕ್ಸ್ಟ್ ನನ್ನ ಮಗ ಹೋಗಿ ಹಸ್ಬೆಂಡ್ ಹೋಗಿ ಸ್ನಾನದಿಂದ ಬರೋಷ್ಟಕ್ಕೆ ಟೈಮ್ ಕರೆಕ್ಟಾಗಿ ಆಗುತ್ತೆ. ಆ್ಯಂಡ್ ಅದಕ್ಕೂ ಮುಂಚೆ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾಕೆ ಇಷ್ಟು ಬೆಳಗ್ಗೆನೇ ರೆಡಿಯಾಗಿ ಕೂತ್ಕೊಂಡಿದ್ದೀನಿ ಅಂದರೆ ಇವತ್ತು ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಇದು ಟ್ರಿಪ್ ಅಲ್ಲ, ಬಟ್ ಒನ್ ಡೇ ಲಾಂಗ್ ಜರ್ನಿ ಥರ, ಲಾಂಗ್ ಡ್ರೈವ್ ಹೋಗಿ ಬರೋಣ ಅನ್ನೋ ಥರ. ಅಂದರೆ ಇವತ್ತು ತುಂಬ ಇಂಪಾರ್ಟೆಂಟ್ ಪರ್ಸನ್ ನನ್ನ ಲೈಫಲ್ಲಿ, ಅವರನ್ನು ಮೀಟ್ ಮಾಡಲು ಜೊತೆಲೇ ಅವರನ್ನು ಕರ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಯಾರು ಅಂತ ಗೆಸ್ಟ್ ಮಾಡ್ತಾ ಇರಿ, ಮುಂದೆ ಹೇಳ್ತೀನಿ. ಆ್ಯಂಡ್ ಸೊ ಇವತ್ತಿನ ಬೆಳಗ್ಗೆನೇ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಹೋಗ್ತಾ ನನ್ನ ಈ ಮೈಸೂರು ಲಾಂಗ್ ಡ್ರೈವ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಇವಾಗ ಟೈಮು 6:40 ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಚಳಿ ಇದೆ. ಆ್ಯಕ್ಚುಲಿ ಬೇಗನೆ ಹೋಗ್ಬೇಕು ಅಂತ ನನ್ನ ಹಸ್ಬೆಂಡ್ ನಮ್ಮನ್ನು ಬೇಗ ರೆಡಿ ಮಾಡಿಸ್ಬಿಟ್ಟು ಇವಾಗ ಅವರೇ ಲೇಟ್ ಆಯಿತು. ಇಲ್ಲಾಂದ್ರೆ ಇಷ್ಟೊತ್ತಿಗೆಲ್ಲ ಬಿಟ್ಬಿಡ್ತಾ ಇದ್ವಿ, ಯಾಕೆಂದರೆ ಈ ನಮ್ಮ ಬೆಂಗಳೂರು ಟ್ರಾಫಿಕ್ನ ಬಿಟ್ಟು ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ಬೇಗನೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು, ಬಟ್ ಲೇಟ್ ಆಯಿತು. ಆ್ಯಂಡ್ ಸಿಕ್ಕಾಪಟ್ಟೆ ಚಳಿ ಇದೆ. ಇವತ್ತು ಮಕ್ಕಳಿಗೆ ರಜಾ ಹಾಕ್ಸಿದ್ದೀನಿ. ನನ್ನ ಮಗ ಅಂತೂ ಫುಲ್ ಖುಷಿಯಲ್ಲಿ ರಜಾ ಹಾಕಿದ್ದಾನೆ. ನನ್ನ ಮಗಳಿಗೆ ಸ್ಕೂಲ್ಗೆ ರಜಾ ಹಾಕೋದಂದ್ರೇ ಇಷ್ಟ ಇಲ್ಲ. ನಾನು ಹೋಗ್ತೀನಿ, ನಾನು ಇರ್ತೀನಿ ಇಲ್ಲೇ ಅಂತ ಇತ್ತು, ಬಟ್ ನಾನೇ ರಜಾ ಹಾಕ್ಸಿದೆ. ಇನ್ನು ಒಂದಿನ ಮನೇಲಿ ಬಿಡೋದು ಬೇಡ ಅಂತ. ನನ್ನ ಮಗಳಿಗೆ ಇವತ್ತು ಸ್ಕೂಲಲ್ಲಿ ಲೀಡರ್ಶಿಪ್ ಬ್ಯಾಡ್ಜ್ ಕೊಡ್ತಾರಂತೆ. ಅವನಿಗೂ ಕೊಡ್ತಾರಂತೆ. ಏನೋ ಈ ವರ್ಷ ಅವನು ಕ್ಲಾಸ್ ಲೀಡರ್ ಅಂತ ಹೇಳ್ತಿದ್ದ, ಬಟ್ ನನಗೆ ಗೊತ್ತಿಲ್ಲ. ಬಟ್ ಈ ಸಲ ನನ್ನ ಮಗಳಿಗೆ ಇವತ್ತು ಇದಿತ್ತು, ಅಸೆಂಬ್ಲಿ ಇತ್ತು. ಸೊ ಎಲ್ಲರ ಮುಂದೆ ಕೊಟ್ಟಾಗ ಅದೊಂಥರ ಚೆನ್ನಾಗಿರುತ್ತಲ್ಲ, ಮಕ್ಳಿಗೂ ಒಂಥರ ಖುಷಿ ಆಗುತ್ತೆ. ಎಲ್ಲ ಟೀಚರ್ಸ್ ಎಲ್ಲ ಸ್ಟೂಡೆಂಟ್ಸ್ ಮುಂದೆ ಬ್ಯಾಡ್ಜ್ ಕೊಟ್ಟಾಗ. ಸೊ ಇವತ್ತು ನನ್ನ ಮಗಳಿಗೆ ಆ ಥರದಿತ್ತು, ಬಟ್ ನಾನೇ ಕಳಿಸಿಲ್ಲ. ಇಟ್ಸ್ ಓಕೆ, ನಾಳೆ ಕ್ಲಾಸಲ್ಲಿ ಅವ್ರಿಗೆ ಕೊಡ್ತಾರೆ. ಸೊ ಇವಾಗ ನಾವು ಹೊರಟಿದ್ದೀವಿ. ಇಲ್ಲಿಂದ ಹೋಗೋಷ್ಟಕ್ಕೆ 11 or 12 o'clock ಆಗುತ್ತೆ. ಬ್ರೇಕ್ಫಾಸ್ಟ್ ಎಲ್ಲ ಹೊರಗಡೆನೆ ಮಾಡಬೇಕು. ಬೇಗ ನಿದ್ದೆ ಇಳಿತಾ ಇದೆ ನನಗೆ. ಸೊ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಕೂಲಾಗಿದೆ. ಬೆಂಗಳೂರಲ್ಲಿ ಮಳೆನೇ ಇಲ್ಲ ಅಲ್ವಾ, ಬರೀ ಮೋಡ ಮುಚ್ಕೊಂಡಿದೆ. ಆ್ಯಂಡ್ ಮೈಸೂರಲ್ಲಿ ಮಳೆ ಇದೆಯಂತೆ. ಸೊ ಹಾಗಾಗಿ ನನಗೂ ಒಂದು ವೈಬ್ಸ್ ಬೇಕು ಮಳೆದು. ಸೊ ತುಂಬ ಇಷ್ಟ ನನಗೆ ಮಳೆ ಅಂತಂದರೆ, ಸಿಕ್ಕಾಪಟ್ಟೆ ಇಷ್ಟ. ಸೊ ಮಳೆ ಏನಾದರೂ ಬಂತು ಅಂದರೆ ಇನ್ನೂ ಸೂಪರ್ ಆಗಿರುತ್ತೆ. ಸೊ ಹಾಗೆ ಇವತ್ತೇ ಹೋಗಿ ಇವತ್ತೇ ಬರೋ ಥರ. ನನ್ನ ಮಗಂಗೆ ಮೆಡಲ್ ಸಿಕ್ಕಿದೆ ಸ್ಪೆಲ್ಬಿಯಲ್ಲಿ, 2nd place. ನನ್ನ ಮಗಳಿಗೆ ಕೂಡ ಸಿಕ್ಕಿದೆ ಮೆಡಲ್. ಸೊ ಇವತ್ತು ಕೊಡ್ತಾರೆ ಅಂತ ಅಂದಿದ್ರು, ಗೊತ್ತಿಲ್ಲ ಇವತ್ತು ಕೊಡ್ತಾರೆ ಅಥವಾ ಸ್ಪೋರ್ಟ್ಸ್ ಡೇ ಇದೆ ಈ ಮಂತ್ ಆರ್ ನೆಕ್ಸ್ಟ್ ಮಂತಲ್ಲಿ. ಸೊ ಅವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ. ನೋಡಿ ನನಗೆ HL ಹತ್ರ ಬರೋದಕ್ಕೆ ಏನು ಖುಷಿ ಆಗುತ್ತೆ ಅಂದರೆ, ನೋಡಿ ಮರಗಳು ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಅಂಟ್ಕೊಂಡು, ಇದೊಂದೇ ಜಾಗದಲ್ಲಿ ನಮ್ಮ ಬೆಂಗಳೂರಲ್ಲಿ ನಾವು ಇಷ್ಟು ಚೆನ್ನಾಗಿ ಮರಗಳನ್ನ ನೋಡೋದಕ್ಕಾಗತ್ತೆ ಅನ್ಸುತ್ತೆ. ಅಂದರೆ ರೋಡ್ ಸೈಡಲ್ಲಿ 3 ಕಡೆ, ಸೆಂಟ್ರಲ್ಲಿ ಆ ಕಡೆ ಈ ಕಡೆ 3 ಕಡೆ ಎಷ್ಟು ಚೆನ್ನಾಗಿ ಮರಗಳನ್ನ ಹಾಕಿದ್ದಾರೆ. ಇದೊಂದು ನೋಡ್ಬೋದು ಅಷ್ಟೇ, ಬಟ್ ಈ ಟ್ರಾಫಿಕ್ನ ನೋಡಿದ್ರೆ ಬೆಂಗಳೂರಿಗೆ ಬರೋದು ಬೇಡ ಅಂತ ಅನ್ಸ್ಬಿಡುತ್ತೆ ವಾಪಸ್. ನನ್ನ ಮಗ ಮುಂದೆ ಬಂದ್ಬಿಟ್ಟಿದ್ದಾನೆ. ನನ್ನ ಮಗಳು ಹಿಂದ್ಗಡೆ ಮಲ್ಕೊಂಡಿದ್ದೆ. ಇವತ್ತು ಕಾರಲ್ಲಿ ಬೆಡ್ ಹಾಕಿಲ್ಲ, ಯಾಕೆಂದರೆ ಬರಬೇಕಾದ್ರೆ ಇನ್ನು ಒಬ್ಬರು ಎಕ್ಸ್ಟ್ರಾ ಪರ್ಸನ್ ನಮ್ಮ ಜೊತೆ ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಸೊ ಹಾಗಾಗಿ ಇವತ್ತು ಬೆಡ್ ಹಾಕಿಲ್ಲ. ಹೋಗ್ಬೇಕಾದ್ರೆ ಹಾಕೋಬೋದಿತ್ತು, ಬಟ್ ಮಕ್ಳು ಮಲ್ಗಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದೆ. ಸೊ ಇವಾಗ ನಾವು ಕೆಂಗೇರಿ ಬಿಟ್ಟು ಹೋಗ್ತಾ ಇದ್ದೀವಿ. ಟಿಫನ್ ಮಾಡಬೇಕು, ಟಿಫನ್ ಮಾಡಿಲ್ಲ ಇನ್ನು. ಟಿಫನ್ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಬಂದಿದ್ದೀವಿ. ಇವತ್ತು ಕದಂಬ ವೆಜ್ಜಲ್ಲಿ ಟೇಸ್ಟ್ ಮಾಡೋಣ ಅಂತ. ಎತ್ತಿಗೆ ಚಪ್ಪಲಿಂದೆ ಸರಿ ಅಚ್ಚು ಎತ್ಕೊಡ್ತಾನೆ. ಎಲ್ಲ ಮಾತಾಡ್ಬಾರ್ದು.
ಆಟ ಆಡೋದೆ. ನಡಿಯೋ. ಒಂದು ಬಿಸಿಬೇಳೆ ಬಂತು ಮೊದಲು ಹೇಳಿದ್ರಲ್ಲ ನಮ್ಮ ರೈಸ್ ಬಾತ್ ಏನಿದೆ? ರೈಸ್ ಬಾತ್ ಏನಿದೆ? ಮಸಾಲೆ ಪೂರಿ ಬೇಡ. ನಿಮಗೇನು? ಪೊಂಗಲ್. ಪೊಂಗಲ್ ಒಂದು ಪೊಂಗಲ್, ಒಂದು ಪೂರಿ, ಒಂದು ಮಸಾಲೆ ದೋಸೆ ಇದೆ. ಹಾಂ, ಪೂರಿ, ಒಂದು ಪೊಂಗಲ್, ಒಂದು ಮಸಾಲೆ ದೋಸೆ, ಒಂದು ಬೇಳೆ ಬಾತ್. ಯಾವಾಗಲೂ ಈ ಕಡೆ ಮೈಸೂರು ಕಡೆ ಹೋದಾಗ ಅಥವಾ ಟ್ರಿಪ್ ಏನಾದರೂ ಹೋದಾಗ ನಾವು ಕದಂಬ ವೆಜ್ ಹೋಟೆಲ್ನ ನೋಡ್ತಾ ಇದ್ವಿ. ಬಟ್ ಯಾವತ್ತೂ ಟೇಸ್ಟ್ ಮಾಡಿರಲಿಲ್ಲ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಹೋಗಿ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ನನ್ನ ಮಗ ಅಂತೂ ಇತ್ತೀಚೆಗೆ ತುಂಬಾ ತರಲೆ ಹೋಗ್ಬಿಟ್ಟಿದ್ದಾನೆ. ಅವನ ಕೈಯಲ್ಲಿ ಫೋನ್ ಸಿಕ್ಕಿದ್ರೆ ಸಾಕು, ಸುಮ್ಮನೆ ಏನೇನೋ ಕ್ಯಾಪ್ಚರ್ ಮಾಡ್ತಾ ಇರ್ತಾನೆ. ಪೇಟ ಎಲ್ಲ ಅಚ್ಚು ಮೈಸೂರು ಪೇಟ ಹಾಕೊಂಡಿರ್ತಾರೆ. ಮೈಸೂರು ಪೇಟ ಅದ್ಯಾರೋ ಒಬ್ರು ಬಂದ್ಬಿಟ್ಟು ಚಿಂಟುಗೆ ಶೇಕ್ ಹ್ಯಾಂಡ್ ಕೊಟ್ಟರೆ ಇವ್ನು ಕೊಟ್ಟೆ ಇಲ್ಲ. ಈ ಹೋಟೆಲ್ಲು ಚೆನ್ನಾಗಿತ್ತು. ಅಂದರೆ ಹೈಜಿನಿಕ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಆ್ಯಂಡ್ ಟೇಸ್ಟ್ ಕೂಡ ಓಕೆ, ಗುಡ್. ಬಿಕಾಸ್ ಹೋಟೆಲ್ಗೆ ಪ್ರೈಸ್ಗೆ ವರ್ತ್ ಅಂತಲೇ ಅನಿಸ್ತು. ಪೊಂಗಲ್ ಏನು ಅಷ್ಟೊಂದು ಇಷ್ಟ ಆಗಿಲ್ಲ. ಬಟ್ ಮಸಾಲೆ ದೋಸೆಗೆ ನಂದಿನಿ ಬಟರ್ ಕೊಟ್ಟಿದ್ರು. ಸೊ ಅದ್ರದ್ದು ಟೇಸ್ಟ್ ಅಂತೂ ಇನ್ನೂ ಸೂಪರಾಗಿತ್ತು. ಇನ್ನು ಯಾರಾದರೂ ಈ ಹೋಟೆಲ್ದೆಲ್ಲ ವೀಡಿಯೋಸ್ ಯಾಕೆ ಹಾಕ್ತೀರಾ ಅಥವಾ ತಿಂದಿದ್ದು ಕುಡ್ದಿದ್ದೆಲ್ಲ ಹಾಕ್ಬೇಕಾ ಅಂತ ಕ್ವಶನ್ ಕೇಳೋರಿಗೆ, ಯಾರೂ ಕೇಳಿಲ್ಲ ಇವತ್ತವರೆಗೂ. ಬಟ್ ಕೇಳೋರಿಗೆ ಹೇಳ್ತಾ ಇರೋದು, ನನಗೆ ಈ ಥರದ್ದೆಲ್ಲ ಇಷ್ಟ ಇಲ್ಲ ಹಾಕೋದಕ್ಕೆ. ಬಟ್ ಏನಕ್ಕೆ ಹಾಕ್ತಾಯಿದ್ದೀನಿ ಅಂತಂದರೆ, ಮನೆ ಹತ್ರ ಹೋಟೆಲ್ಸ್ ಆದರೆ ಬೇರೆ, ಇದು ನಾವು ಹೊರಗಡೆ ಲಾಂಗ್ ಎಲ್ಲ ಹೋದಾಗ ಕೆಲವೊಬ್ಬರಿಗೆ ಯಾವ ಹೋಟೆಲಲ್ಲಿ ಫುಡ್ ಚೆನ್ನಾಗಿರುತ್ತೆ ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಯಾರಾದರೂ ನೆಕ್ಸ್ಟ್ ಟ್ರಾವೆಲ್ ಮಾಡಬೇಕು ಅನ್ನೋರಿಗೆ ಇದೊಂದು ಯೂಸ್ಫುಲ್ ಆಗ್ಬೋದು. ಈ ಜಾಗಕ್ಕೆ ಹೋದರೆ ನಮಗೆ ಊಟ ಸೆಟ್ ಆಗ್ಬೋದು ಅಂತ ಅನ್ನೋರಿಗೆ ಅಷ್ಟೇ. ಆ್ಯಂಡ್ ಮಸಾಲೆ ದೋಸೆ ಬಂದು ಒಂದು ದೋಸೆಗೆ 120 ರುಪೀಸ್ ಇತ್ತು. ಸೊ ಯೂಶ್ವಲಿ ನಾವು ಬೇರೆ ಹೋಟೆಲ್ಸ್ಗೆಲ್ಲ ಹೋದಾಗ 70-80 ಆ ಥರ ಎಲ್ಲ ಸಿಗುತ್ತಲ್ವ. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ, ಬಟ್ ಟೇಸ್ಟ್ ಚೆನ್ನಾಗೇ ಇತ್ತು. ಆದರೆ ಪೊಂಗಲ್ ಇಷ್ಟ ಆಗಿಲ್ಲ. ಪೊಂಗಲ್ ಯಾಕೋ ಸ್ವಲ್ಪ ಸಪ್ಪೆ ಸಪ್ಪೆ ಅಂತ ಅನಿಸ್ತಾ ಇತ್ತು. ನಾನು ಟಿಫನ್ ಮಾಡಬೇಕಾ ಮಾಡಬಾರ್ದಾ? ಡ್ಯಾಡಿ ಟೈಮ್ ಆಗುತ್ತೆ. ನೀವು ಆಕಾಶಕ್ಕೆ ದೋಸೆ ಆರೋಗಿರುತ್ತೆ. ಏನು ಕೊಟ್ಟದೆ? ಎಲ್ಲೂ ಏನು ತಗೋ ಮಾಮ. ಇದ್ರೊಳಗಡೆ ನೀನು ಇವತ್ತು ಬೆಣ್ಣೆ ಹಾಕಿ ಆ ಬೆಣ್ಣೆ ಕರಗಿ ನಾನು ದೋಸೆ ತಿನ್ನೋಷ್ಟೊತ್ತಿಗೆ ಆ ಮಸಾಲೆ ದೋಸೆ ಬಂದು ನನ್ನ ಮಗ ಬಟರ್ದು ರ್ಯಾಪರ್ ಓಪನ್ ಮಾಡಿ ಅದನ್ನು ಒಂದು ದೋಸೆ ಮೇಲೆ ಹಾಕೋ ಅಷ್ಟಕ್ಕೆ ಅರ್ಧ ದೋಸೆ ಒಣಗೋಗ್ಬಿಟ್ಟಿತ್ತು. ಅಂದರೆ ಬಿಸಿ ಎಲ್ಲ ಆರೋಗ್ಬಿಟ್ಟಿತ್ತು. ಸೊ ಅದೇ ಹೇಳಿದ್ನಲ್ಲ, ದೋಸೆ ಅಂತೂ ತುಂಬಾ ಚೆನ್ನಾಗಿತ್ತು. ಬಟ್ ಪೊಂಗಲ್ ಏನೂ ಅಷ್ಟು ಇಷ್ಟ ಆಗಿಲ್ಲ. ನನ್ನ ಮಗನೂ ಹೇಳ್ತಾ ಇದ್ದ ಪೂರಿ ಚೆನ್ನಾಗಿದೆ ಮಮ್ಮಿ ಸಾಫ್ಟಾಗಿ ಅಂತ ಅಂದ್ಬಿಟ್ಟು. ಇಲ್ಲಿ ಮಕ್ಕ ನೋಡಿದ ತಕ್ಷಣ ನನ್ನ ಗಂಡ ಎಕ್ಸ್ಪ್ರೆಷನ್ ಎಷ್ಟು ಎಷ್ಟು ಬಾಪ್ರೆ.
ಫೈನಲಿ ನಮ್ಮ ಬ್ರೇಕ್ಫಾಸ್ಟ್ ಬಿಲ್ ಬಂದು ಕದಂಬ ವೆಜ್ಜಲ್ಲಿ 440 ರುಪೀಸ್ ಆಗಿತ್ತು. ಆ್ಯಂಡ್ ಫೈನಲಿ ಒಂದು ಕಪ್ ಕಾಫಿ ತೊಗೊಂಡ್ವಿ. ಅವ್ರು ಆ್ಯಕ್ಚುಲಿ 1/2 ಅಂತ ಕೇಳಿದ್ರು, ನಾವಿಲ್ಲ 1 ಅಷ್ಟೇ ಅಂತ ಹೇಳಿದ್ವಿ. ಆ್ಯಕ್ಚುಲಿ ಅವ್ರು ಏನು ಕೇಳಿದ್ರು ಅಂತ ನಮಗೆ ಆಮೇಲೆ ಗೊತ್ತಾಯಿತು. ಯಾಕೆ ಅಂತಂದರೆ ಅದು ದೊಡ್ಡ ಕಪ್ಪು, ಸೊ ಅದರಲ್ಲಿ ಜಾಸ್ತಿ ಒಬ್ಬರಂತೂ ಕುಡಿಯೋಕ್ಕಾಗಲ್ಲ. ಅದರಲ್ಲೂ ಊಟ ಮಾಡಿದ್ಮೇಲೆ ಒಬ್ಬರು ಫುಲ್ಲು ಕಾಫಿ ಕುಡಿಯೋದಕ್ಕಾಗಲ್ಲ. ಸೊ ನನ್ನ ಹಸ್ಬೆಂಡ್ ನನಗೆ ಅರ್ಥ ಕೊಟ್ಟರು, ಬಟ್ ಅದು ಕಾಫಿ ಏನಷ್ಟು ಚೆನ್ನಾಗಿರಲಿಲ್ಲ, ಕಹಿ ಇತ್ತು. ಸೊ ಇನ್ನೇನು ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಈ ಸಲ ಹೋಗ್ಬೇಕು, ಅಲ್ಲೇ ಕೊಡ್ಸಿದ್ದು ಹೊಸ ಮುಳಬಾಗ್ಲಲ್ಲಿ. ಅಲ್ಲೋ ಫಸ್ಟ್ ಹೋಗ್ತೀವಲ್ಲ ಮುಳಬಾಗ್ಲ, ಅಲ್ಲೇ ಐತೆ ಡಬ್ಬ ಹತ್ರ ಆಯ್ತು. ಬಟ್ ಎಲ್ಲೋ ಒಳಗಡೆ ಮಾಲೂರು ಒಳಗಡೆನೋ ಮುಳಬಾಗ್ಲು ಒಳಗಡೆನೋ ಸಣ್ಣದೆಲ್ಲ ದೋಸೆ ಹಾಕ್ತಾರೆ. ಅದು ಎಲ್ಲ ವೇಸ್ಟ್. ಕಲ್ ಮೇಲೆ ಅದೇ ದೋಸೆ ಕಲ್ ಮೇಲೆ ದೋಸೆ ಹಾಕ್ತಾರೆ, ಚೆನ್ನಾಗಿರುತ್ತೆ ಅದು. ಎಲ್ಲ ಅಷ್ಟೇ, ಅದು ಅದಷ್ಟೇ ಸುಮ್ಮನೆ ಫೇಮಸ್ ಅಷ್ಟೇ. ಅದು ಒಂದ್ಸಲ ಟ್ರೈ ಮಾಡ್ಬೇಕಿದೆ, ಏನೋ ಹಸಿ ಬೆಣ್ಣೆ ಎಲ್ಲ ಹಾಕಿ. ಟೋಲ್ ಆಗ್ಯಾರ